7 ದಿನ 7 ದೋಸೆ ಸೀರೀಸ್ನಲ್ಲಿ ಇವತ್ತು ದಿನ 7 ಸಿಹಿ ಮೆಂತ್ಯ ದೋಸೆ. ಮೆಂತ್ಯನ ಅಯ್ಯೋ ನನಗ್ ಬಿಡಪ್ಪ ಅಂತ ಹೇಳೋರಿಗೆ ಈ ದೋಸೆ ಒಂದ್ಸರಿ ಮಾಡ್ಕೊಡಿ. ಇದನ್ನ ಮೆಂತ್ಯದಿಂದ ಮಾಡಿರೋದು ಅಂತ ಕೂಡ ಕಂಡಿಡಕ್ಕಾಗಲ್ಲ ಅವ್ರಿಗೆ, ಅಷ್ಟು ರುಚಿಯಾಗಿರುತ್ತೆ. ಪುಟ್ ಮಕ್ಕಳೇ ಇಷ್ಟಪಟ್ಟು ತಿನ್ಬೇಕಾದ್ರೆ ದೊಡ್ಡವ್ರಿಗೇನು ಇಷ್ಟ ಆಗುತ್ತೆ. ತಟ್ ಅಂತ ಸೇವ್ ಮಾಡ್ಕೊಳ್ಳಿ. ಮೊದಲಿಗೆ 2 ಗ್ಲಾಸ್ ದೋಸೆ ಅಕ್ಕಿ ತಗೊಂಡು 1/4 ಗ್ಲಾಸ್ ಅಷ್ಟು ಮೆಂತ್ಯ ಕಾಳು ಮತ್ತೆ 2 ಸ್ಪೂನ್ ಅಷ್ಟು ಗಟ್ಟಿ ಅವಲಕ್ಕಿ ಇದನ್ನ ಚೆನ್ನಾಗಿ ತೊಳೆದು ನೀರ್ ಹಾಕಿ ಒಂದ್ 4 ರಿಂದ 5 ಗಂಟೆ ನೆನೆಸಿಡ್ಬೇಕು. ಅಕ್ಕಿ ನೆನೆಸಿರೋಂತ ನೀರ್ ಬೇಕಿದ್ರೆ ಚೆಲ್ಬಹುದು, ಬಟ್ ಮೆಂತ್ಯ ನೆನೆಸಿರೋಂತ ನೀರ್ನ ಸೇವ್ ಮಾಡ್ಕೊಳ್ಳಿ. ಇದೇ ನೀರ್ನ ನಾವು ರುಬ್ಬಕ್ಕೆ ಉಪಯೋಗಿಸಬೇಕು. ಯಾಕಂದ್ರೆ ಮೆಂತ್ಯ ನೆಂದಿನ ನೀರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದಾದ್ಮೇಲೆ ಅಕ್ಕಿ ಕೂಡ ಚೆನ್ನಾಗಿ ಫೈನ್ ಆಗಿ ರುಬ್ಕೊಂಡು ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ, 2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಇದನ್ನ ಕೂಡ ಹಾಕಿ ಚೆನ್ನಾಗಿ ನೈಸ್ ಆಗಿ ರುಬ್ಕೊಂಡು ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಓವರ್ ನೈಟ್ ಅಥವಾ 6 ರಿಂದ 8 ಗಂಟೆಗಳ ಕಾಲ ಇದನ್ನ ಫರ್ಮೆಂಟ್ ಆಗಿ ಬಿಡಬೇಕು. ನೆಕ್ಸ್ಟ್ ಡೇ ಬೆಳಿಗ್ಗೆ ಹಿಟ್ಟುಬ್ಬಿ ಈ ರೀತಿ ಗಟ್ಟಿಯಾಗಿರುತ್ತೆ. ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ನಾರ್ಮಲ್ ದೋಸೆ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಇನ್ನೇನ್ ತವಾಕಾದ್ಮೇಲೆ ನೀರ್ ಚಿಮ್ಸಿ ದೋಸೆ ಹಾಕೊಂಡ್ರೆ ಆಯ್ತು. ಸೂಪರ್ ಟೇಸ್ಟಿ ಆಗಿರುವಂತ ಸಿಹಿ ಮೆಂತ್ಯ ದೋಸೆ ತಯಾರಾಗುತ್ತೆ. ತುಂಬಾನೇ ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಲೇಬೇಕಾಗಿರೋಂತ ರೆಸಿಪಿ ಇದು. ಹಾಗೆ ಸ್ಪೂನ್ ಅಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನಿಧಾನಕ್ಕೆ, ಮತ್ತೆ ತುಪ್ಪ ಹಾಕೋಬೇಕು, ಎಣ್ಣೆ ಹಾಕೋಬೇಡಿ ಯಾವುದೇ ಕಾರಣಕ್ಕೂ. ನನ್ನ ಹಸ್ಬೆಂಡ್ ಚೈಲ್ಡ್ಹುಡ್ ಫೇವ್ರೇಟ್ ದೋಸೆ ಇದು. ಅಮ್ಮ ಮಾಡ್ತಾ ಇದ್ರು ಅಂತ ತುಂಬಾ ಇಷ್ಟಪಟ್ಟು ಕೇಳೋದಕ್ಕೆ ಅವ್ರದ್ದೇ ರೆಸಿಪಿ ಕೇಳಿ ಮಾಡಿದ್ದೇನೆ. ಸೊ ನಾನ್ ಮಾಡಿರೋಂತ ಈ 7 ದೋಸೆಲಿ ಯಾವ ದೋಸೆ ನಿಮಗೆ ಇಷ್ಟ ಆಯ್ತಾ ಅನ್ನೋದ್ರ ಜೊತೆಗೆ ನೆಕ್ಸ್ಟ್ 5 ದಿನ 5 ಸ್ಪೆಷಲ್ ಚಟ್ನಿ ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಪೇಜಿಗೆ ಹೊಸಬ್ರಾಗಿದ್ರೆ ಫಾಲೋ ಬಟನ್ ಒತ್ತೋದು ಮರಿಬೇಡಿ.